ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಮಿಂಚಿ ಮೊದಲ ರನ್ನರ್ ಅಪ್ ಪ್ರಶಸ್ತಿ ಬಾಚಿಕೊಂಡ ಮಾಸ್ಟರ್ ತ್ರಿವಿಕ್ರಮ್ ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಮಂಡ್ಯದಲ್ಲಿ ಬೀಡು ಬಿಟ್ಟಿರುವ ತ್ರಿವಿಕ್ರಮ್ ಸೀರಿಯಲ್ನಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಸಾಮ್ರಾಟ್ ಅಂತಾನೆ ಜನಪ್ರಿಯತೆ ಪಡೆದಿರುವ ತ್ರಿವಿಕ್ರಮ್ಗೆ ಈಗ ದೊಡ್ಡ ಅಭಿಮಾನಿ ಬಳಗವೇ ಹುಟ್ಟುಕೊಂಡಿದೆ. ತ್ರಿವಿಕ್ರಮ್ ಇಂದು ಎಲ್ಲೇ ಕಂಡ್ರೂ ಅಭಿಮಾನಿಗಳು ಸೆಲ್ಫಿಗೋಸ್ಕರ ಮುಗಿಬೀಳ್ತಿದ್ದಾರೆ. ಇವರು ಜೀವನದಲ್ಲಿ ನಡೆದುಕೊಂಡು ಬಂದ ದಾರಿ, ಇವರ ಕ್ರಿಕೆಟ್ ಪ್ರೇಮ, ಇನ್ನೂ ಏನಾದ್ರೂ ಮಾಡಬೇಕು ಎನ್ನುವ ಛಲ ಕಂಡು ಅನೇಕ ಫ್ಯಾನ್ಸ್ ಇವರನ್ನು ಫಾಲೋ ಮಾಡ್ತಿದ್ದಾರೆ. ಬಿಗ್ ಬಾಸ್ ಫಿನಾಲೆಯಲ್ಲಿ ಇವರಿಗೆ ದಾಖಲೆಯ ವೋಟ್ ಬಂದಿತ್ತು. ಹಿಂದಿನ ಸೀಸನ್ಗಳಲ್ಲಿ ವಿನ್ನರ್ಗೆ ಬಂದಿದ್ದ ವೋಟ್ ಈ ಬಾರಿ ರನ್ನರ್ ಅಪ್ ತ್ರಿವಿಕ್ರಮ್ಗೆ ಬಂದಿತ್ತು. ಇದೀಗ ತ್ರಿವಿಕ್ರಮ್ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ತಮಗೆ ಸಿಕ್ಕ ವೋಟಿಂಗ್ ಕುರಿತು ಮಾತನಾಡಿದ್ದಾರೆ. 2 ಕೋಟಿಗೂ ಅಧಿಕ ವೋಟ್ಸ್ ಬಂದಿತ್ತು. ವೋಟ್ ಮಾಡಿದ್ದ ಅಷ್ಟು ಜನ ಒಂದು ದಿನ ಬಂದು ನನ್ನ ಸಿನಿಮಾ ನೋಡಿದ್ರೆ ನಾನು ದೊಡ್ಡ ಸ್ಟಾರ್ ಆಗ್ತೀನಿ. ಒಬ್ಬನಿಗೆ 99 ವೋಟ್ಸ್ ಮಾಡುವ ರೈಟ್ಸ್ ಇತ್ತು. ರಿಯಾಲಿಟಿಯಲ್ಲಿ ಒಬ್ಬ 99 ಸಲ ಬಂದು ನನ್ನ ಸಿನಿಮಾ ನೋಡಲ್ಲ. ಹಾಗೆ ನೋಡೋದಿದ್ರೆ ಉತ್ತರ ಕರ್ನಾಟಕದಲ್ಲಿ ಹನುಮಂತು ಸೂಪರ್ ಸ್ಟಾರ್ ಆಗಬೇಕಿತ್ತು ಅಂತ ಹೇಳಿದ್ದಾರೆ. ಒಂದು ಕಾರ್ಯಕ್ರಮದಿಂದ ಜನ ನಮ್ಮನ್ನು ಇಷ್ಟಪಡ್ತಾರೆ. ಹಾಗಾಗಿ ಆ ಶೋ ಸೂಪರ್ ಸ್ಟಾರ್ ಹೊರತು ನಾನಲ್ಲ ಅಥವಾ ಹನುಮಂತು ಅಲ್ಲ. ಬಿಗ್ ಬಾಸ್ ಅನ್ನೋದು ಅಷ್ಟು ರೀಚ್ ಇದೆ, ಆದ್ರೆ ನಾವುಗಳಲ್ಲ. ದೊಡ್ಡ ಮನೆ ದೊಡ್ಡದಾಗಿ ಓಡಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಶುರುವಿನಲ್ಲಿ ನನಗೆ ಒಂದು ಸೀರಿಯಲ್ ಸಿಕ್ಕರೆ ಸಾಕು ಅಂತಿದ್ದೆ. ಇವತ್ತು ನನ್ನ ಸೀರಿಯಲ್ ದೊಡ್ಡದಾದ್ರೆ ಸಾಕು ಅಂತ ಅನಿಸ್ತಿದೆ. ಇವತ್ತು ಎಲ್ಲಾ ಸಿನಿಮಾಗಳಲ್ಲಿಯೂ ಹೀರೋಗಳು ಮ್ಯಾಟರ್ ಆಗ್ತಾ ಇಲ್ಲ ಅಥವಾ ಕೋ ಆರ್ಟಿಸ್ಟ್ಗಳು ಮ್ಯಾಟರ್ ಆಗ್ತಾ ಇಲ್ಲ. ಇವತ್ತಿಗೆ ಕಂಟೆಂಟ್ ಅಷ್ಟೇ ಮ್ಯಾಟರ್ ಆಗ್ತಾ ಇದೆ ಅಂತ ತ್ರಿವಿಕ್ರಮ್ ಹೇಳಿದ್ದಾರೆ.